ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನ ಗೂಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು 2 ಥರ ರಸ ಮಾಡ್ತಾ ಇದ್ದೀನಿ. ಮೊದಲು 3 ಟೊಮೆಟೊನ ತೊಳೆದು ಅದನ್ನು ಬೇಯಿಸೋಕೆ ಇಟ್ಟಿದ್ದೀನಿ. ಈ ಕುಟ್ಟಾಣಿಗೆ ನಾನು 1 ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಖಾರಕ್ಕೆ ಬೇಕಾದಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನೂ ಕುಟ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಹುಣಸೆಹಣ್ಣು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಅಮ್ಮನ ಗೂಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಟೊಮೆಟೊ ಬೆಂದ್ಮೇಲೆ ಅದನ್ನೆಲ್ಲ ತೆಗೆದು ಇಟ್ಕೊತಾ ಇದ್ದೀನಿ. ಇದೇ ನೀರಿಗೆ ಕುಟ್ಟಿದ್ದು ಎಲ್ಲಾನು ಸೇರಿಸಿ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಬೆಂದಿರೋ ಟೊಮೆಟೊದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ರಸನ ಚಳಿಗೆ ನಾವು ಬಿಸಿ ಬಿಸಿಗೆ ಬೇಕಾದರೆ ಕುಡಿಬಹುದು. ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ಅಲ್ಲಿ ಬೇಯ್ತಾ ಇತ್ತಲ್ಲ ಆ ನೀರೊಳಗಡೆ ಈ ಟೊಮೆಟೊನು ಸೇರಿಸ್ಬೇಕು. ಹುಣಸೆ ರಸ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಈಗ ರಸ ಎಷ್ಟು ತೆಳ್ಳಬೇಕು ಅಷ್ಟು ನೀರನ್ನ ನಾವು ಸೇರಿಸ್ಕೋಬೇಕು. ಈ ರಸಮ್ಗೆ ನಾನು ರಸಮ್ ಪೌಡ್ರು ಬಳಸ್ತಾ ಇಲ್ಲ, ನೀವು ಬೇಕಾದರೆ ಬಳಸ್ಕೋಬಹುದು. ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಬೆರೆಸ್ತಾ ಇದ್ದೀನಿ, ಚಿಲ್ಲಿ ಪೌಡ್ರು. ನೀವು ಬೇಕಾದರೆ ಬ್ಯಾಡಗಿ ಚಿಲ್ಲಿ ಪೌಡ್ರನ್ನು ಬಳಸ್ಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಪಕ್ಕದಲ್ಲೇ ಒಂದು ಒಗ್ಗರಣೆ ಹಾಕೋತಾ ಇದ್ದೀನಿ. ಪ್ಯಾನ್ಗೆ 2 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಸೋಂಪು ಎಲ್ಲನೂ ಹಾಕಿ ಸಿಡಿಸ್ತಾ ಇದ್ದೀನಿ. 2 ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಹಿಂಗು ಕೂಡ ಸೇರಿಸಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಈ ಒಗ್ಗರಣೆನ ಕುದೀತಾ ಇರೋ ರಸಮ್ ಒಳಗೆ ಸೇರಿಸಿದ್ರೆ ಟೊಮೆಟೊ ರಸ ರೆಡಿ ಆಯಿತು. ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಈಗ ಇನ್ನೊಂದು ರಸ ಮಾಡ್ತಾ ಇದ್ದೀನಿ. ಕುಕ್ಕರ್ಗೆ ನಾನು ಬೇಳೆ ಹಾಕೋತಾ ಇದ್ದೀನಿ, ತೊಗರಿಬೇಳೆ ಮತ್ತು ಮಸೂರ್ ದಾಲ್ ಇತ್ತು ಅದನ್ನು ಹಾಕೋತಾ ಇದ್ದೀನಿ. ನೀವು ಯಾವ ಬೇಳೆ ಬೇಕಾದರೆ ಹಾಕೋಬೋದು. ಇದಕ್ಕೆ 2 ಹಸಿಮೆಣಸಿಕಾಯಿ ಸೇರಿಸ್ತಾ ಇದ್ದೀನಿ, 5ರಿಂದ 6 ಎಸ್ಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ, 1 4 ಕರಿಬೇವು ಎಲೆಗಳು ಮತ್ತು 2 ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಸೇರಿಸಿ ಬೇಕಾದಷ್ಟು ನೀರು ಹಾಕಿ ಒಂದು 3ರಿಂದ 4 ವಿಷಲ್ ಕೂಗಿಸ್ತೀನಿ. ಇಲ್ಲ ಕುಟ್ಟಾಣಿಗೆ ನಾನು 2 ಸ್ಪೂನ್ ಜೀರಿಗೆ, 1 ಸ್ಪೂನು ಕಪ್ಪು ಮೆಣಸು ಮತ್ತು ಸ್ವಲ್ಪ ಧನಿಯಾ, ಸ್ವಲ್ಪ ಮೆಂತ್ಯ ಎಲ್ಲ ಸೇರಿಸಿ ಈ ಥರ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ.
ಇದು ಸ್ವಲ್ಪ ತರಿಯಾಗೇ ಇರಬೇಕು, ತುಂಬ ನುಣ್ಣಗಾಗೋದು ಬೇಡ. ಕುಟ್ಟಾಣಿ ಇಲ್ಲಾಂದರೆ ನೀವು ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೋಬೋದು. ಈಗ ಬೇಳೆ ಟೊಮೆಟೊ ಎಲ್ಲ ಬೆಂದಿದೆ. ನಾವು ರಸ ಮಾಡೋ ಪಾತ್ರೆಗೆ ಹಸಿಮೆಣಸಿಕಾಯಿ ಬೇಯಿಸಿದ್ವಲ್ಲ ಅದು ಮತ್ತು ಟೊಮೆಟೊ ಎಲ್ಲನೂ ಹಾಕ್ಬಿಟ್ಟು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇದಕ್ಕೆ ಮತ್ತೆ ಟೊಮೆಟೊನು ಕೂಡ ಅದೇ ಥರ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಎಲ್ಲನೂ ಮಂತಿಂದನೇ ಮಾಡ್ಕೋಬೇಕು, ಇದನ್ನು ಮಿಕ್ಸಿಗೆ ಹಾಕೋದು ಬೇಡ. ಎಲ್ಲನೂ ಸೇರಿಸಿ ಬೇಕಾದಷ್ಟು ನೀರು ಸೇರಿಸಿ ಇದನ್ನು ಕುದಿಸ್ಬೇಕು. ಇದಕ್ಕೆ ಇನ್ನು ಸ್ವಲ್ಪ ಎಲ್ಲೋ ಹಾಕ್ಬಿಟ್ಟು ಅದಕ್ಕೆ ಕುಟ್ಟಿದ್ದು ಪೌಡ್ರ್ ಇತ್ತಲ್ಲ ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಈ ಥರ ಕುದಿಯೋ ಹಂತಕ್ಕೆ ಬಂದಾಗ ಆ ಪೌಡ್ರನ್ನ ಸೇರಿಸ್ಕೋಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆಗೆ ಪ್ಯಾನ್ ಇಟ್ಟಿದ್ದೀನಿ. ಅದು ಕಾಯ್ದ ಮೇಲೆ ಒಂದು 2-3 ಸ್ಪೂನು ಎಣ್ಣೆ ಹಾಕಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಸಾಸಿವೆ, ಇಂಗು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ, ಕರಿಬೇವೆಲ್ಲ ಹಾಕಿ. ಈ ರಸಮ್ನ ಇಡ್ಲಿ ಜೊತೆ ಕೂಡ ತಿನ್ಬೋದು, ಬೋಂಡ ಸಾಂಬಾರು ಥರನೂ ಹಾಕ್ಕೊಂಡು ತಿನ್ಬೋದು. ರವೆ ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು ಚಟ್ನಿ ಮಾಡ್ಕೊಂಡ್ರೆ ಇಡ್ಲಿ ಮತ್ತು ರಸ ಎಲ್ಲ ತುಂಬ ಚೆನ್ನಾಗಿರುತ್ತೆ ತಿಂಡಿ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಒಗ್ಗರಣೆನ ಕುದೀತಾ ಇರೋ ಸಾಂಬಾರೊಳಗಡೆ ಸೇರಿಸ್ತಾ ಇದ್ದೀನಿ. ರಸಮ್ ರೆಡಿ ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿದ್ರೆ ಮುಗೀತು. ಈ ಊಟನ ರೆಡಿ ಮಾಡ್ತಾ ಇದ್ದೀನಿ. ಒಂದು ಬೌಲ್ಗೆ ನಾನು ಬಿಸಿ ಬಿಸಿ ಅನ್ನ ಹಾಕಿದ್ದೀನಿ ಮತ್ತು ಇನ್ನೊಂದು ಬೌಲ್ಗೆ ಮಿಲೆಟ್ ಹಾಕಿದ್ದೀನಿ. ಅದನ್ನು ಬಿಸಿ ಇತ್ತು. ಎರಡಕ್ಕೂ ಒಂದೊಂದು ರಸಮ್ ಬಡಿಸಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ ಅದನ್ನು ಇಡ್ತಾ ಇದ್ದೀನಿ. ಮತ್ತು ಸಂಡಿಗೆ ಎಲ್ಲ ಇತ್ತು, ಅದನ್ನು ಕರೆದಿಟ್ಟಿದ್ದೀನಿ. ಇದು ನನ್ನ ಮಧ್ಯಾಹ್ನದ ಊಟ. ಇದು ಅದಕ್ಕೆ ಸ್ವಲ್ಪ ತುಪ್ಪನೂ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, ಕೃಷ್ಣ ನಗಿಸಲು ನೀ